ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ನ್ಯೂಸ್. ಪದವಿ ವ್ಯಾಸಂಗವು ವಿದ್ಯಾರ್ಥಿಗಳಿಗೆ ಸದೃಢ ಬದುಕು ಕಟ್ಟಿಕೊಂಡು ಸಾಧನೆ ಮಾಡಲು ನಿರ್ಣಾಯಕ ಘಟಕವಾಗಿದೆ. ಆರ್ಟಿಒ ಮಲ್ಲಿಕಾರ್ಜುನ್ ರವರ ಅಭಿಮತ. ವಿದ್ಯೆ ಜ್ಞಾನದ ಬೆಳಕಿನ ಶಕ್ತಿ. ವಿದ್ಯೆ ಸಾಧಕರ ಸೊತ್ತೇ ಹೊರತು ಸೋಮಾರಿಗಳ ಸೊತ್ತಲ್ಲ ಎಂದು ಸಮಾಜ ಸೇವಕರಾದ ಮಲ್ಲಿಕಾರ್ಜುನ್ ರವರು ಹೇಳಿದರು. ಎಜುಕೇಷನಲ್ಲಿ ಬಲವಂತ ಇದ್ದರೆ ಯಾವುದೇ ಕಾರಣಕ್ಕೂ ಎಜುಕೇಷನ್ ಮಾಡೋಕ್ಕಾಗಲ್ಲ. ಇದು ನನ್ನ ಅನುಭವ. ಕಾರಣ ಇಷ್ಟೇ, ನಾವು ಡಿಗ್ರಿಲಿದ್ದಾಗ ನನ್ನ ಫ್ರೆಂಡ್ ಒಬ್ಬರು ಪ್ರಿನ್ಸಿಪಾಲ್ ಇದ್ದಾರೆ, ಸತ್ಯ ಅಂತೇಳಿ, ಡಿ ವಿ ಸತ್ಯ ಅಂತ, ಡಿಗ್ರಿ ಕಾಲೇಜ್ KPS ಕಾಲೇಜ್ ಪ್ರಿನ್ಸಿಪಾಲ್. ಅವರು ನಾನು ಒಂದೇ ಕ್ಲಾಸ್ಮೇಟು. ಇದೇ ರೀತಿ ಕ್ಲಾಸ್ ಡೇ ಬಂದಾಗ ಅವ್ರನ್ನ ವೇದಿಕೆ ಕರೆದು ನೀವೇನೇನು ಆಯ್ತೀರಿ ಅಂತ, ನೀವೇನೇನು ಆಯ್ತೀರಿ ಮುಂದಕ್ಕೆ ಡಿಗ್ರಿ ಮಾಡಿದ್ಮೇಲೆ ಬಂದು ಹೇಳಿ ಅಂತ. ಸತ್ಯ ಹೇಳಿದ್ದು ನಾನು ಲಾಯರ್ ಆಯ್ತೀನಿ ಅಂತ, ನಾನು ಹೇಳಿದ್ದು ಲೆಕ್ಚರರ್ ಆಯ್ತೀನಿ ಅಂತ. ಅದು ಕೇಸ್ ಉಲ್ಟಾ ಆಯಿತು. ಅವರು ಲೆಕ್ಚರರ್ ಆದರು, ನಾನು ಲಾಯರ್ ಆದ. ಯಾಕೆಂದರೆ ಆ ಸಂದರ್ಭ ಸಮಯ ಅವೆಲ್ಲಕ್ಕೂ ಅನುಕೂಲಕ್ಕೋಸ್ಕರ ಆ ಥರ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ಈಗಲೂ ಇದೆ ಆ ಭಾವನೆ. ಅವರು ಹೇಳ್ತಾರೆ, ಯಾವುದಾದ್ರು ಫಂಕ್ಷನ್ ನಿಮ್ಮ ಫಂಕ್ಷನ್ ಬಂದಾಗ ಹೇಳಿರಬೇಕು, ಯಾವುದೋ ಕಾಲೇಜ್ ಇದ್ದಾಗ ಅದನ್ನು ಪ್ರಿನ್ಸಿಪಾಲ್ ಸತ್ಯ, ಡಿ ಬಿ ಸತ್ಯ ಅಂತ. ಹಾಗೆ ನಿಮ್ಮ ಎಜುಕೇಷನ್ ನೀವು ಎಷ್ಟು ಉನ್ನತವಾಗಿ ಓದ್ತಿರೋ, ಮುಂದಕ್ಕೆ ಇಲ್ಲಿಂದ ಹೋದಾಗ ಡಿಗ್ರಿ ಓದ್ಮೇಲೆ, ಡಿಗ್ರಿ ಆದಮೇಲೆ ಹಲವಾರು ಕೋನಗಳಿದೆ. ಒಂದೇ ಇಲ್ಲ, ಹಲವಾರು ಕೋನಗಳಿದೆ. ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಒಂದು ಡಿಗ್ರಿ ಆದಮೇಲೆ ಯಾವ ಕಡೆಗಾದ್ರೂ ಬರೀಬೋದು. ಇನ್ನೊಂದು ಏನಂದರೆ ಕಾಮರ್ಸು ಆರ್ಟ್ಸು, ಕಾಮರ್ಸಿಂದ ಆರ್ಟ್ಸ್ಗೆ ಬರ್ಬೋದು, ಆರ್ಟ್ಸಿಂದ ಕಾಮರ್ಸ್ಗೆ ಹೋಗೋಕ್ಕಾಗಲ್ಲ. ಇದು ವ್ಯತ್ಯಾಸ ಇರಲಿ. ಆ ಕಾರಣದಿಂದ ಕಾಮರ್ಸ್ಗೆ ಹೋದರೆ ಆರ್ಟ್ಸ್ಗೆ ಎಲ್ಲಿ ಬೇಕಾದ್ರೂ ಬರ್ಬೋದು. ಆ ಕಾರಣದಿಂದ ನೀವೆಲ್ಲ ಹೆಚ್ಚು ವಿದ್ಯಾಭ್ಯಾಸ ಮಾಡಿ ಮತ್ತು ಈ ಕಾಲೇಜಿಗೆ ಕೀರ್ತಿ ತಗೊಂಬನ್ನಿ. ಮತ್ತು ನಿಮ್ಮ ಜನಸಂಖ್ಯೆನ ನೀವು ಹೆಚ್ಚು ಮಾಡ್ಬೋದು. ಈಗ ಅಂದರೆ ನಿಮ್ಮ ಸಹೋದರಿಗಳಿಗೆ ಹೇಳಿ ನೀವು ಸ್ಟೂಡೆಂಟ್ನ ತರ್ಬೋದು. ಈ ಕಾಲೇಜು ನಿಮಗೋಸ್ಕರ ಇದೆ, ನಿಮಗೋಸ್ಕರ ಜಯರಾಮರು ಸಾಕಷ್ಟು ಶ್ರಮ ಪಡ್ತಾ ಇದ್ದಾರೆ ಅಂತ ಹೇಳಿ ನಾನು ಎರಡು ಮಾತನಾಡ್ತೀನಿ. ಈ ಕಾರ್ಯಕ್ರಮಕ್ಕೆ ಉಪಸ್ಥಿತಿಯಲ್ಲಿ ಇರುವ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ನಾಗೇಗೌಡ ಸರ್ ಅವರಿಗೂ ಸಹ ಕಾಲೇಜಿನ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲ ಒಬ್ಬರು ದೀಪ ಇಟ್ಕೊಳ್ಳಿ, ಇನ್ನೆಲ್ಲ ಕೈ ಬಿಡಿ, ಹಾಗೆ ನಿಂತ್ಕೊಳ್ಳಿ. ಹಾಗೆ ರೀ ಮೇಡಮ್, ಪಕ್ಕ ಬನ್ನಿ ಸ್ವಲ್ಪ. ಹಾಂ, ನಾನು ಒಂದು ಸಲಹೆ ಕೊಡ್ತೀನಿ. ಎಜುಕೇಷನ್ ಬಗ್ಗೆ ನೀವು ಮಾತಾಡಿದ್ರಿ. ನನ್ನ ಆಸೆ ಇದ್ದದ್ದು ಹೇಳ್ಬೇಕು. ನಾನು ಇಲ್ಲಿ KR ಪೇಟೆ ನನ್ನ ಬಿಲ್ಡಿಂಗಲ್ಲಿ ಒಂದು ನರ್ಸಿಂಗ್ ಕಾಲೇಜ್ ಮಾಡಿಸಬೇಕು ಅನ್ನೋ ಭಾವನೆ ನನ್ನ ಮನಸ್ಸಲ್ಲಿ. ಅದನ್ನು ನಮ್ಮ ಟೀಚರ್ಗೆ ದೊಡ್ಡವ್ರಿಗೆ ಹೇಳಿದ್ದೇನೆ. ಅವ್ರು ಯಾಕೋ ಅದ್ರ ಕಡೆ ಗಮನ ಕೊಡಲಿಲ್ಲ. ಆಮೇಲೆ ಇನ್ನೊಂದು ಪ್ಯಾರಾಮೆಡಿಕಲ್ ಕಾಲೇಜು ಇಲ್ಲಿ ಮಾಡಿಸ್ಬೇಕು ಅನ್ನೋದು ನನ್ನ ಯಾರಾದರೂ ಒಬ್ಬರು ಸಿಗಲಿ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಅದೇನಾದ್ರು ಆದರೆ ನಿಮಗೆ ಬೇಕಾದರೂ ಬರೀ 3 ಸೆಕ್ಷನ್ ಆದರೂ 3 ಕಾಲೇಜು 3 ಮಾತ್ರ ಸಾಕು. ಫಸ್ಟ್ ಇಯರು, ಸೆಕೆಂಡ್ ಇಯರು, ಥರ್ಡ್ ಇಯರ್, ಇನ್ನೊಂದು ಹಾಸ್ಟೆಲ್ ಸಹ ಕಾಲೇಜು, ಆಫೀಸು, ಕಂಪ್ಯೂಟರ್ ಲ್ಯಾಬ್ ಬೇಕು. 4 ಮಾತ್ರ ನಿಮಗೆ ಇಡೀ ಕಾಲೇಜಿನ ನಡೆಸ್ಬೋದು. ಇಲ್ಲಿರೋದು ಹೆಚ್ಚಿನ 16 ರೂಪಾಯಿ ಅದೇ ಕಾರ್ಯಕ್ರಮಕ್ಕೆ ಆಗಿಬಿಟ್ಟಿದೆ. ಅದಕ್ಕೆ ನನ್ನ ಸಲಹೆ ಏನು ಅಂದರೆ ಜಯರಾಮ್ಗೆ ಈಗಲೇ ಪ್ರಸ್ತಾಪ ಮಾಡಬೇಕು. ಯಾರು ಬೆಳೀತು ನರ್ಸಿಂಗ್ ಕಾಲೇಜು ಮತ್ತು ಪ್ಯಾರಾಮೆಡಿಕಲ್, ಅದನ್ನು ನಾವು ಸರ್ಕಾರದಿಂದ ಏನು ಮಾಡಿಸ್ಬೇಕು. ಅದಕ್ಕೆ ನರ್ಸಿಂಗ್ ಕಾಲೇಜ್ ಮಾಡೋಕ್ಕೆ ನಮ್ಮದೇ ಹಾಸ್ಪಿಟ್ಲ್ ಐತಲ್ಲ ಅಲ್ಲಿ, ಅದು 3 ಬೆಡ್ ಹಾಸ್ಪಿಟ್ಲ್, ಅದರಿಂದ ಕೊಡೋಕ್ಕೆ ತೊಂದರೆ ಆಗ್ತದೆ. ಪ್ಯಾರಾಮೆಡಿಕಲ್ ಅದು ನಮ್ಮ ಮಕ್ಕಳು ಪ್ಯಾರಾಮೆಡಿಕಲ್ ಓದೋಕ್ಕೆ ಎಲ್ಲಿ ಬೇಕಾದ್ರೂ ಸಣ್ಣ ಕೆಲಸಕ್ಕೆ ಹೋಗ್ಬೋದು. ಅದು 2 ಕಾಲೇಜುಗಳಿಗೆ ನಾನು ಸಲಹೆ ಕೊಡ್ತಾ ಇದ್ದೀನಿ. ಯಾರು ಬರ್ತೀನಿ ಅಂದಾಗ ಏನು ಮಾಡೋಣ, ಹಾಗೆ ನೀವು 1 ಫ್ಲೋರ್ ಮಾಡಿಕೋ, ಇನ್ನೊಂದು ಫ್ಲೋರ್ ಮಾಡ್ಕೋಬೇಕು. ನೀನೇ ಮಾಡ್ಕೊಂಡು ನೆನಪಿ ಕೆಲಸ, ತಂದೇನ ಬೇಡ.
ಮತ್ತು ಒಂದು ವಿಚಾರ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಕ್ಯಾಪೇಟೆ ತಾಲೂಕು ಮೊದಲು ಪೋಷಕರಿಗೆ ಮಕ್ಕಳನ್ನ ಓದಿಸ್ಬೇಕು ಅನ್ನೋ ಭಾವನೆ ಇರಲಿಲ್ಲ. ಈಗ ಪ್ರತಿಯೊಬ್ಬ ಪೋಷಕರಿಗೂ ನನ್ನ ಮಕ್ಕಳನ್ನ ಡಿಗ್ರಿ ಮಾಡಿಸ್ಬೇಕು ಮತ್ತು ಚೆನ್ನಾಗಿ ಓದಿಸ್ಬೇಕು ಅನ್ನೋ ಪೋಷಕರಲ್ಲಿ ಆ ಭಾವನೆ ಇವತ್ತು ಈ ತಾಲೂಕಿನಲ್ಲಿ ಬಂದಿದೆ. ಈಗ ನಮ್ಮ ತಾಲೂಕಿನಲ್ಲಿ ಸುಮಾರು ಡಿಗ್ರಿ ಕಾಲೇಜಲ್ಲಿ ಒಂದು 1.25 ಲಕ್ಷ 2.25 ಸಾವಿರ ಇದೆ. ಈ ಹೆಣ್ಮಕ್ಳು ಕಾಲೇಜಲ್ಲಿ 800-900 ಹೆಣ್ಮಕ್ಳು ಅವರೇ. ಹೆಚ್ಚು ಕಡಿಮೆ 2.25 ಸಾವಿರ 2.5 ಸಾವಿರ ಮಕ್ಕಳು ಇವತ್ತು ಡಿಗ್ರಿ ಓದ್ತಾರೆ. ನಿಮ್ಮ ಕಾಲೇಜಲ್ಲಿ ಒಂದು 200-250 ಉದ್ದೇಶ ಏನಂದರೆ ಈ ಬಡ ಜನ ನಾನು ಹೇಳೋರಿಗೆಲ್ಲರಿಗೂ ಏನು ಹೇಳ್ತೀನಿ, PUC ಆದಕ್ಕೆ ಬಡ ಜನ ಇಂಜಿನಿಯರು ಅಂತ. ನಾನು ಇಂಜಿನಿಯರ್ ಸೇರಿಸ್ಬಿಟ್ಟು ನಿಮ್ಮ ಮಕ್ಕಳು ಅಂತ ನಾನು ಈಗ 10 ವರ್ಷದಿಂದ ಹೇಳ್ತಾ ಇದ್ದೀನಿ. ಒಂದು ಊರಲ್ಲಿ 10, 15, 20, 25 ಮಕ್ಕಳು ಇಂಜಿನಿಯರ್ ಮಾಡಿರೋ ಹುಡುಗರುಗಳು ಸಿಕ್ಕಾಬಟ್ಟೆ ಇಲ್ಲ. ಅದರಿಂದ ನೀವಾಗ ಏನು ತಿಳ್ಕೊಂಡಿರೋ ಗೊತ್ತಿಲ್ಲ. ಬಹುಶಃ ನಿಮ್ಮಲ್ಲಿ ನಾವು BA ಮಾಡ್ತಾ ಇದ್ದೀವಿ ಅಥವಾ BCom ಮಾಡ್ತಾ ಇದ್ದೀವಿ ಅನ್ನೋಂಥದ್ರಲ್ಲಿ ಹಿರಿಮೆ ಇದೆಯೋ ಅಥವಾ ಕೀಳರಿಮೆ ಇದೆಯೋ ಗೊತ್ತಿಲ್ಲ ನನಗೆ. ಅದನ್ನು ನೀವು ಹೇಳಬೇಕಾಗುತ್ತೆ. ನಾನು ನನ್ನ ಅನುಭವದ ಮಾತನ್ನು ಒಂದು 2 ನಿಮಿಷದಲ್ಲಿ ಹೇಳ್ತೀನಿ. ಯಾಕೆಂದರೆ ಹೆಚ್ಚು ಮಾತಾಡುವಂಥದ್ದಕ್ಕಿಂತ ಈ ಕಾರ್ಯಕ್ರಮದಲ್ಲಿ ಮಾತಾಡಬೇಕಾದಂಥ ಔಚಿತ್ಯ ಇದೆ, ಅದು ಮಾತಾಡ್ತೀನಿ. ಇಲ್ಲಿ ನಿಮ್ಮ ಮುಂಭಾಗದಲ್ಲಿ ಇಲ್ಲಿ ಕೂತಿದ್ದಾರೆ, ಇಲ್ಲಿ ಲೆಕ್ಚರರ್ಸ್ ಕೂತಿದ್ದಾರೆ, ಇಲ್ಲಿ ನಾವು ಇಲ್ಲೊಬ್ಬರು ಲಾಯರ್ ಕೂತಿದ್ದಾರೆ, ನಾನು ಗೌರ್ಮೆಂಟ್ ಅಫಿಷಿಯಲ್ ಕೂತಿದ್ದೀನಿ, ಇವತ್ತು ಶಿಕ್ಷಣ ಸಂಸ್ಥೆ ನಡೆಸ್ತಾ ಇರ್ತಕ್ಕಂಥ ಸಂಸ್ಥಾಪಕರು ಮಾಧ್ಯಮ ಮಿತ್ರರಿದ್ದಾರೆ. ಅವರು ಮಾಧ್ಯಮಕ್ಕೆ ಬರೋಕ್ಕಿಂತ ಮುಂಚೆ ಅವರು ಕೂಡ ಒಂದು ಉದ್ಯೋಗನ ಆಚರಿಸಿದಂಥವ್ರೆ. ಕಲ್ಪತರು ಕಾಲೇಜನ್ನು ನಡೆಸ್ತಾ ಇರ್ತಕ್ಕಂಥವ್ರನ್ನು ಕೂಡ ಒಳ್ಳೆಯ ಉದ್ಯೋಗ ಸಿಕ್ಕಿ ಬೇರೆ ಇದ್ದಿದ್ರೆ ಅವರು ಕೂಡ ವಿದ್ಯಾಸಂಸ್ಥೆ ಮಾಡ್ಕೊಂಡು ಬರ್ತಿರಲಿಲ್ಲ. ಅವ್ರು ವಿದ್ಯಾಸಂಸ್ಥೆ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಸೋಷಿಯಲ್ ಸರ್ವೀಸು, ಇದಕ್ಕೋಸ್ಕರ ಮಾಡಿದ್ದಾರೆ. ಇವರು ವಕೀಲರಾಗಿ ಮಾಡ್ತಾ ಇರ್ತಕ್ಕಂಥದ್ದು ಸೇವೆ ಮಾಡ್ತಾ ಇದ್ದೀನಿ, ನನ್ನ ಸಂಸಾರವನ್ನು ಸಾಗಿಸಬೇಕು, ಅದರಲ್ಲಿ ಸಮಾಜದಲ್ಲಿ ಒಬ್ಬ ಗೌರವಾನ್ವಿತ ವ್ಯಕ್ತಿಯಾಗಿ, ಪ್ರತಿಷ್ಠಿತ ವ್ಯಕ್ತಿಯಾಗದೇ ಇದ್ರು ಗೌರವಾನ್ವಿತ ವ್ಯಕ್ತಿಯಾಗಿ, ಸಂಭಾವಿತ ವ್ಯಕ್ತಿಯಾಗಿ ಬದುಕಬೇಕು ಅಂತ ಒಂದು ಬದುಕನ್ನು ಕಟ್ಕೊಳ್ಳೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ನೀವೆಲ್ಲ ವಿದ್ಯಾರ್ಥಿ ದಶೆಯಲ್ಲಿದ್ದೀರಿ, ಈಗ ಪದವಿ ಹಂತದಲ್ಲಿದ್ದೀರಾ. ನೀವು ಪದವಿ ಅನ್ನುವಂಥದ್ದು ಇಷ್ಟೊತ್ತವರೆಗೂ ಅವರು ಕೂಡ ಹೇಳಿದ್ರು, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನಿಗೆ ಒಂದು ಸೆಂಟರ್ಸ್ನ ಮಾಡಬೇಕು, ಕಂಪ್ಯೂಟರ್ ಎಜುಕೇಷನ್ನಿಗೆ ಏನಾದರೂ ಒಂದು ಸಾಧ್ಯತೆಗಳನ್ನು ಕೊಡಬೇಕು, ಇಂಗ್ಲೀಷ್ ಕಲಿಕೆಯ ಬಗ್ಗೆ ಇಲ್ಲಿ ನಮ್ಮ ಹುಡುಗರಿಗೆ ಇರ್ತಕ್ಕಂಥ ಇಂಗ್ಲೀಷ್ನಲ್ಲಿ ಸ್ವಲ್ಪ ಕೂರಿದ್ದೀರಾ ನೀವು, ನಿಮ್ಮನ್ನು ಇಂಪ್ರೂವ್ ಮಾಡಿದ್ರೆ ಉದ್ಯೋಗದ ಅವಕಾಶ ಸಿಗುತ್ತೆ ಅಂತ ಉದ್ದೇಶದಿಂದ ಇಂಗ್ಲೀಷನ್ನು ಕಲಿಯಿರಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಒಂದು ವಿಚಾರ ಹೇಳ್ತೀನಿ ನಾನು. ಈ ಗ್ರ್ಯಾಜುಯೇಷನ್ ಅನ್ನೋದು ಏನಿದೆ, BA ಇರ್ಬೋದು, BSc ಇರ್ಬೋದು, BCom ಇರ್ಬೋದು, ಅಥವಾ ಇಂಜಿನಿಯರಿಂಗ್ ಇರ್ಬೋದು, ಅಥವಾ ಮೆಡಿಕಲ್ ಇರ್ಬೋದು. ಈ 5ರಲ್ಲಿ ಯಾವುದು ವ್ಯತ್ಯಾಸ ಇಲ್ಲ. ಇಂಜಿನಿಯರಿಂಗ್ ಮಾಡಿದವರು ಮಾತ್ರ ದೊಡ್ಡವರು, ಮೆಡಿಕಲ್ ಮಾಡಿದವರು ಅದಕ್ಕಿಂತ ದೊಡ್ಡವರು, BA ಮಾಡಿದವರು ಕಡಿಮೆ ಅಂತ ಯಾರು ತಿಳ್ಕೊಬೇಕು. BA ಮಾಡಿರಿ, ಕ್ವಾಲಿಫೈಯಿಂಗ್ ಸರ್ವಿಸು, ಕ್ವಾಲಿಫೈಯಿಂಗ್ ಎಜುಕೇಷನ್ ಸ್ಟ್ಯಾಂಡರ್ಡು, UPSC ಎಕ್ಸಾಮ್ ಬರೆಯೋರು ಕೂಡ BA ಮಾಡಿರ್ತಕ್ಕಂಥವ್ರು ಕೂಡ ಅರ್ಹತೆ. ನೀವು ಕೂಡ UPSC ಎಕ್ಸಾಮಿನೇಷನ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಿಲಿಟಿ ಬರುತ್ತೆ. ಅದರಲ್ಲಿ ಪ್ರೈವೇಟ್ ಕಾಲೇಜಲ್ಲಿ ಓದೋರು ಮಾತ್ರ ಎಲಿಜಿಬಿಲಿಟಿ ಬರುತ್ತೆ, ಸರ್ಕಾರಿ ಕಾಲೇಜಲ್ಲಿ ಓದೋರಿಗೆ ಎಲಿಜಿಬಿಲಿಟಿ ಬರಲ್ಲ ಅಂತ ಏನಿಲ್ಲ, ಎಲ್ಲರೂ ಒಂದೇ. ನೀವು ಯೂನಿವರ್ಸಿಟಿಯಿಂದ ರೆಕಗ್ನೈಸ್ಡ್ ಗ್ರಾಜುಯೇಷನ್ ಸರ್ಟಿಫಿಕೇಟ್ನ ನೀವು ಯಾರ್ಯಾರು ತಗೋತೀರಾ, ನೀವು ತಗೊಂಡಂಥವ್ರು ಎಲ್ಲರೂ ಕೂಡ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ, ಸ್ಟೇಟ್ ಸರ್ವಿಸಲ್ಲಿ KSಗೆ, ಸೆಂಟ್ರಲ್ ಸರ್ವಿಸಸ್ಸಿಗಾದರೆ UPSCನಲ್ಲಿ ಎಲ್ಲರೂ ತಿಳ್ಕೊಂಡಿದ್ದೀರಾ. ಬಹುಶಃ ಎಲ್ಲರೂ IAS, IPS, IRS, IFS ತಿಳ್ಕೊಂಡಿದ್ದೀರಾ ಅಂತ ತಿಳ್ಕೊತೀರಾ. ಪ್ರತಿ ವರ್ಷ UPSC ಕ್ಯಾಲೆಂಡರ್ ಆಫ್ ಈವೆಂಟ್ಸನ್ನು ನೀವು ಚೆಕ್ ಮಾಡಿದ್ರೆ, UPSC ಗೂಗಲ್ ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡಿದ್ರೆ, ಪ್ರತಿ ದಿನದ ಅವರ ನಿಮ್ಮ ಟೈಮ್ ಟೇಬಲ್ ಹೇಗಿರುತ್ತೋ ನಿಮ್ಮದು, ಒಂದು ಕ್ಲಾಸು BAಗೆ ಹೋದಾಗ ಕೋರ್ಸಸ್ ಏನಿದೆ, BComಗೆ ಏನು ಕೋರ್ಸಸ್ ಇದೆ, ಡೇಟ್ ಆಫ್ ಅಡ್ಮಿಷನ್ ಆದ ದಿನದಿಂದ ಸೋಮವಾರದಿಂದ ಶನಿವಾರದವರೆಗೆ ನಿಮ್ಮ ಟೈಮ್ ಟೇಬಲ್ ಯಾವ ರೀತಿ ಇರುತ್ತೋ, ಅದಾದ ನಂತರ ನಿಮಗೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ಎಕ್ಸಾಮಿನೇಷನ್ಗೆ ಅಡ್ಮಿಷನ್ ಟಿಕೆಟ್ ಯಾವಾಗ ಬರುತ್ತೆ, ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಶೆಡ್ಯೂಲ್ಸ್ ಏನು ಬರುತ್ತೆ, ಆ ರೀತಿ ಏಕೈಕ ಸಂಸ್ಥೆ ನಡೆಸ್ತಾ ಇರ್ತಕ್ಕಂಥದ್ದು UPSC ಒಂದೇ. ಯಾರ ಮನೇಲಿ ಏನಾದರೂ ಆಗಿರಲಿ, ಪ್ರಕೃತಿ ವಿಕೋಪ ಆಗಿರಲಿ, ಎಷ್ಟು ವೇಕೆನ್ಸೀಸ್ ಅರೈಸ್ ಆಗುತ್ತೆ, ಆ ವೇಕೆನ್ಸೀಸ್ ಅರೈಸ್ ಆದಂಥದ್ದಕ್ಕೆ ತಕ್ಕಂತೆ ಉದ್ಯೋಗದ ಅವಕಾಶಗಳನ್ನು ಪ್ರತಿ ವರ್ಷ ಕೊಡ್ತಾ ಇರ್ತಕ್ಕಂಥ ಒಂದು ಸಂಸ್ಥೆ ಈ ದೇಶದಲ್ಲಿ ನಡೀತಾ ಇರ್ತಕ್ಕಂಥದ್ದು UPSC. ಆ UPSCಗೆ ಅರ್ಹತೆ ಕೊಡ್ತಾ ಇರ್ತಕ್ಕಂಥ ಸಂಸ್ಥೆ ಇವತ್ತು ಇಲ್ಲಿ ಕಲ್ಪತರು ವಿದ್ಯಾಸಂಸ್ಥೆಗಳು ಕೂಡ. ನೀವು BA ಮಾಡೋರು ಇರ್ಬೋದು, BCom ಮಾಡೋರು ಇರ್ಬೋದು, BSc ಮಾಡೋರು ಇರ್ಬೋದು, ನೀವೆಲ್ಲರೂ ಕೂಡ ಡಿಗ್ರಿ ಫೈನಲ್ ಇಯರ್ ಕಂಪ್ಲೀಟ್ ಆದ ತಕ್ಷಣ ನೀವು ಕೂಡ ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಪರ್ಸನ್ಸ್ ಆಗ್ತೀರಾ. ಇಲ್ಲಿ ಕಲ್ಪತರು ಕಾಲೇಜಲ್ಲಿ ಓದಿದ್ರಾ ಅಥವಾ ಸರ್ಕಾರಿ ಕಾಲೇಜಲ್ಲಿ ಓದಿದ್ರಾ ಅಂತ ಯಾರೂ ಕೇಳಲ್ಲ ನಿಮ್ಮನ್ನ. ವೆದರ್ ಯು ಆರ್ ಗ್ರಾಜುಯೇಟ್ ಅಂತ ಹೇಳ್ತಾರೆ. ಅದು BA ಇರಲಿ, BSc ಇರಲಿ, BCom ಇರಲಿ. ಹಾಗಾಗಿ ನೀವೆಲ್ಲರೂ ಕೂಡ ಟಾಪ್ ಮೋಸ್ಟ್ ಸರ್ವಿಸ್ UPSCಗೂ ಕೂಡ ಎಲಿಜಿಬಿಲಿಟಿನ ಪಡ್ಕೊಳ್ತಕ್ಕಂಥ ಒಂದು ಸಂಸ್ಥೆಯಲ್ಲಿ ಪದವಿ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಆ ಪದವಿ ಪಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಈ ಶಿಕ್ಷಣ ಸಂಸ್ಥೆ, ಅಲ್ಲಿ ಬೇರೆ ಕಡೆ ಜಾಗದಲ್ಲಿ ಇದ್ರಿ, ಇವತ್ತು ಸ್ಥಳಾಂತರ ಮಾಡ್ಕೊಂಡಿದ್ದೀರಾ, ಇಲ್ಲಿಗೆ ಬರ್ತಾ ಇದ್ದೀರಾ. ಸ್ವಲ್ಪ ಕಠಿಣ ಆಗ್ಬೋದು, ಈಗ ಶೆಕೆ ಇದೆ, ತಡ್ಕೊಳಕ್ಕಾಗ್ತಾ ಇಲ್ಲ, ಆದರೂ ಕೂತ್ಕೋಬೇಕಾಗುತ್ತೆ ಪರಿಸ್ಥಿತಿ. ಯಾಕೆ ಅಂತ ಅಂದರೆ ದೇರ್ ಇಸ್ ನೋ ಶಾರ್ಟ್ ವೇ ಫಾರ್ ಸಕ್ಸಸ್ ಅಂತ ಹೇಳ್ತಾರೆ.
ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕ್ ಮಾಡಬೇಕಾಗುತ್ತೆ. ನೀವೆಲ್ಲರೂ ಕೂಡ ಮನಸ್ಸಿಟ್ಟು ಕೆಲಸ ಮಾಡಿದ್ರೆ ಈ ಕಲ್ಪತರು ಕಾಲೇಜಿನಲ್ಲಿ ಒಂದು ಮುತ್ತು ಯಾರಾದರೂ ಒಬ್ಬರು UPSC ಎಕ್ಸಾಮಿನೇಷನಲ್ಲಿ ಅಚೀವರ್ ಆದರೆ ನೀವು ಈ ಸಂಸ್ಥೆಗಲ್ಲ, ಈ ತಾಲೂಕಿಗೆ, ಈ ಜಿಲ್ಲೆಗೆ ಕೊಡ್ತಕ್ಕಂಥ ಕೊಡುಗೆ, ಆ ಕೊಡುಗೆ ಕೊಡ್ತಕ್ಕಂಥ ಶಕ್ತಿ ಮತ್ತು ನಿಮ್ಮಲ್ಲಿರ್ತಕ್ಕಂಥ ಒಂದು ಸಂಪನ್ಮೂಲನ ನೀವು ಬಳಸ್ಕೊಳ್ಳಿ. ಡಿಗ್ರಿ ಗ್ರಾಜುಯೇಷನ್ನ ಕಂಪ್ಲೀಟ್ ಮಾಡಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಪ್ರಿಪೇರ್ ಆಗಿ. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸಿಗಲಿಲ್ಲ ಅನ್ನೋ ಕ್ಷಣಕ್ಕೆ ಉದ್ಯೋಗ ಏನು ಮತ್ತೆ ನನಗೇನು ಆಕಾಶ ಕಳೆದೋಯ್ತು, ನಾವು ಆದರೆ ಮಾತ್ರ ಸಕ್ಸಸ್ಸರು, ಆಗಲಿಲ್ಲ ಅಂದರೆ ನಾನು ಏನೂ ಅಲ್ಲ ಅನ್ನೋದಲ್ಲ. ಉದ್ಯೋಗಕ್ಕೆ ಬೇಕಾದಷ್ಟು ಆ್ಯಂಬಲ್ ಆಫ್ ಆಪರ್ಚುನಿಟೀಸ್ ಇದೆ. ಸೊ ಕೆರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ಸ್ಗಳನ್ನ ಮಾಡ್ಕೊಳ್ಳಿ, ಇಂಗ್ಲೀಷನ್ನ ಕಲೀರಿ, ಕಂಪ್ಯೂಟರ್ನ ಕಲೀರಿ. ನೀವು ಗ್ರಾಜುಯೇಷನ್ ಮಾಡಿದರೆ ನೀವು ಗ್ರಾಜುಯೇಟು ಪದವೀಧರರಾದರೆ ಮಾತ್ರ ವಿದ್ಯಾವಂತರು ಅಂತ ಅನ್ನಲ್ಲ. ನಿಮಗೆ ಕಂಪ್ಯೂಟರ್ ನಾಲೆಡ್ಜು ಇಂಗ್ಲೀಷು ಬರಲಿಲ್ಲ ಅಂದರೆ ನೀವು ಅನಕ್ಷರಸ್ಥರು ಅಂತ ಲೆಕ್ಕ ಇತ್ತು ಇವತ್ತಿನ ಪರಿಸ್ಥಿತಿ. ಆಧುನಿಕ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ನಿಮ್ಗೆ ಬೇಕಾಗಿರ್ತಕ್ಕಂಥದ್ದನ್ನು ಸ್ಕಿಲ್ ಡೆವಲಪ್ಮೆಂಟ್ ಏನಿದೆ ಅದನ್ನು ಕಲ್ತ್ಕೊಳ್ಳಿ, ಹೆಚ್ಚು ಒತ್ತು ಕೊಡಿ. ನಮ್ಮ ಶಿಕ್ಷಣ ಸಂಸ್ಥೆನ ನಡೆಸ್ತಾ ಇರ್ತಕ್ಕಂಥವ್ರು ಅತ್ಯಂತ ಸಂಪನ್ಮೂಲ ವ್ಯಕ್ತಿಗಳು. ಇವರಲ್ಲಿ ಇರುವಂಥ ವಿದ್ವತ್ತನ್ನು ಬಳಸಿಸ್ಕೊಂಡ್ರೆ ಅದ್ರ ಜೊತೆಗೆ ಅವ್ರಿಗೂ ಕೂಡ ನೀವು ಸಹಕಾರ ಮಾಡಿದ್ರೆ ಅವ್ರು ಖಂಡಿತ ಇದು ಕನ್ನಡಿ ಇದ್ದಂತೆ, ನಾವು ನಡ್ತಾರೆ ಅವರು ನಡ್ತಾರೆ ಅಂತ ಹೇಳ್ತಾರೆ. ಹಾಗೆ ಕನ್ನಡಿ ಒಳಗೆಲ್ಲ ಗಂಡನ್ನು ಬಿಡಿಸ್ಬೇಕು ಅಂದರೆ ಜನ ಹಿಂದೆ ಬರಬೇಕು ಹೊರತು ಕನ್ನಡಿ ಮುಂದೆ ನಿಂತ್ಕೊಂಡು ಮಾತಾಡಿದ್ರೆ ಆಗಲ್ಲ. ಹಾಗಾಗಿ ನೀವೆಲ್ಲರೂ ಯಾರಾದರೂ ಕೂಡ ಎಲ್ಲರೂ ಪದವೀಧರರಾಗಿ ಮೊದಲು ಪದವೀಧರ